ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವೈದ್ಯಾಧಿಕಾರಿಗಳ ಸಂಘ ಮತ್ತು ಆರೋಗ್ಯ ಸಂಘದ ಅಧ್ಯಕ್ಷರು ಕೂಡ ಅಧ್ಯಕ್ಷರಿದ್ದಾರೆ. ಅವರು ನಮಗೆ ಸಾಕಷ್ಟು ಬಾರಿ ಡಿಮ್ಯಾಂಡ್ಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಜಿಲ್ಲೆಯಲ್ಲಿರುವಂಥ ಡಿಮ್ಯಾಂಡ್ಗಳನ್ನು ಸರ್ಕಾರ ಈಡೇರಿಸಲಿಕ್ಕಾಗಿಲ್ಲ. ಒಂದೇ ಒಂದು ಹೇಳ್ತೇನೆ, 6,000 ಜನ ಎಂಪ್ಲಾಯೀಸ್ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮಲ್ಲಿದ್ದಾರೆ. 10 ವರ್ಷದಿಂದ 4 ತಿಂಗಳಿಗೆ ಸಂಬಳ ಆಗ್ತಾ ಇದೆ. ಒಂದು 100 ಅರ್ಜಿ ನಾವು ಕೊಟ್ಟಿದ್ದೀವಿ, ಅವರು ಕೊಟ್ಟಿದ್ದೀವಿ. ಅವನು ಸಣ್ಣ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ದೊಡ್ಡ ಕೆಲಸದ ಬಗ್ಗೆ ಎಲ್ಲ ಕೂಡ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಇದು ಆಗದೇ ಇರೋ ಕೆಲಸ ಅಲ್ಲ, ಆಗುವಂಥ ಕೆಲಸ. ಯಾಕೋ ಅಧಿಕಾರಿಗಳು ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದಾರೆ. ನಾನು ಕೂಡ 2-3 ಸಭೆಯಲ್ಲಿ ಅವ್ರಿಗೆ ಹೇಳಿ ಬಂದಿದ್ದೇನೆ. ಇದೆಲ್ಲ ಚರ್ಚೆಗಳಾದಮೇಲೆ ಕಳೆದ ವರ್ಷ ಅವ್ರು ಸ್ಟ್ರೈಕ್ ಹೋಗ್ಬೇಕಂತಿದ್ರು. ಬೇಡ್ರಪ್ಪ, ಮತ್ತೆ ಮಾತಾಡೋಣ ಅನ್ನೋ ಚರ್ಚೆಗಳಾಯಿತು. ಈಗ ಅನಿವಾರ್ಯವಾಗಿ ಅವ್ರು ಕೂಡ ಆರೋಗ್ಯ ಇಲಾಖೆಯಲ್ಲಿ ಅವ್ರು ಸಭೆ ಮಾಡಿ ಈ ತೀರ್ಮಾನವನ್ನು ಇವತ್ತು ಅವರು ತೆಗೆದುಕೊಂಡಿದ್ದಾರೆ. 11ನೇ ತಾರೀಕಿನಿಂದ 15ರವರೆಗೆ ಕೂಡ ಒಂದು OPD ಬಂದು ಆಮೇಲೆ ಅನಿರ್ದಿಷ್ಟಾವಧಿ ಗೈರುಹಾಜರಾಗೋದ್ರ ಮೂಲಕ ಬಹುಶಃ ದೊಡ್ಡ ಇಲಾಖೆ ಶಿಕ್ಷಣ ಇಲಾಖೆ ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ದೊಡ್ಡ ಇಲಾಖೆ ಮತ್ತು ಎಸೆನ್ಷಿಯಲ್ ಸರ್ವಿಸನ್ನು ಕೊಡುವಂಥ ಇಲಾಖೆ. ಬಡವರು ಶ್ರಮಿಕರ ಬಗ್ಗೆ ಒಂದು ಧ್ವನಿಯಾಗಿ ಅವ್ರಿಗೆ ಆರೋಗ್ಯ ಸೇವೆಯನ್ನು ಕೊಡುವಂಥ ದೊಡ್ಡ ಇಲಾಖೆ. ಬಹುಶಃ ಕಾಯಂ ಸರ್ಕಾರಿ ನೌಕರೆಲ್ಲ ಸೇರಿ 65ರಿಂದ 75 ಸಾವಿರದವರೆಗೆ ಆ ಇಲಾಖೆನಲ್ಲಿ ನೌಕರು ಕೆಲಸ ಮಾಡ್ತಾರೆ. ಸುಮ್ಮನೆ ಊಹೆ ಮಾಡ್ಕೊಳ್ಳಿ, ಅಷ್ಟು ಜನನಾದರೂ ಕೂಡ ಒಂದು ದಿವಸ ಹೊರಗೆ ಬಂದರೆ ಎಷ್ಟು ವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತೆ. ಬಹುಶಃ ಮಾಧ್ಯಮದ ಮೂಲಕ ಯಾರು ಸಂಬಂಧಿಸಿದವರು ಇದ್ದಾರೆ ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ, ಇನ್ನೂ ಕೂಡ ಕಾಲ ಮಿಂಚಿಲ್ಲ, ಚರ್ಚೆ ಮಾಡಿ ಅವ್ರು ಕೇಳುವಂಥದ್ದೆಲ್ಲ ಕೂಡ ಜಿನೈನ್ ಇದೆ. ಅದು ಕೆಲವು ಫೈನಾನ್ಷಿಯಲ್ ಇದೆ, ಕೆಲವು ಅದರ್ಸ್ ಆಸ್ಪೆಕ್ಟ್ಸಲ್ಲಿ ಇದೆ. ಯಾವುದು ಸೀನಿಯಾರಿಟಿ C&R ನೋಡಿ. ಬಹುಶಃ C&R ನಮ್ಮ ಇಲಾಖೆಯಲ್ಲಿ ಸಂವಿಧಾನ ಅಂತ ಹೇಳಿದ್ರೆ ಪ್ರತಿ ಇಲಾಖೆಗೆ C&R ಅಂತ ಕರಿತೇವೆ. 1973ನಲ್ಲಿ C&R ಆಗಿದ್ದು ಇವತ್ತಿನವರೆಗೆ 47 ವರ್ಷ ಆಗಿದೆ, ತಿದ್ದುಪಡಿ ಆಗಿಲ್ಲ. ಸರ್ಕಾರದಲ್ಲಿದೆ ಪ್ರತಿ 3 ವರ್ಷಕ್ಕೊಮ್ಮೆ ತಿದ್ದುಪಡಿ ಆಗಬೇಕು. 3 ವರ್ಷ ಅಲ್ಲ ಸೊಮ್ಮೆ 50 ವರ್ಷ ಆಯ್ತು ಆಗಿಲ್ಲ. ಪ್ರಮೋಷನ್ ವರ್ಷಕ್ಕೆ ಕೊಡ್ಬೇಕಂತ ಕಾನೂನು ಇದೆ. ಎಲ್ಲ ಇಲಾಖೆಯಲ್ಲಿ ಕೊಡ್ತಿದ್ದಾರೆ, 42 ಇಲಾಖೆಯಲ್ಲಿ. ದುರ್ದೈವ 5 ವರ್ಷ ಪ್ರಮೋಷನ್ ಕೊಟ್ಟಿಲ್ಲ. ಏನು ಮಾಡಬೇಕು? ಸಿಂಪಲ್ ಇಷ್ಟ. ಇದಕ್ಕೆ ಕಾನೂನು ಅಡಿನಲ್ಲಿ ಕೇಳುವಂಥ ಬೇಡಿಕೆ ಇದೆ. ಕಾನೂನು ಬಿಟ್ಟು ಯಾರೂ ಕೇಳ್ತಾ ಇಲ್ಲ. ಆರೋಗ್ಯ ಇಲಾಖೆ ಸುಮಾರು 120 ಕ್ಯಾಡರ್ ಬರುತ್ತೆ. ದೊಡ್ಡ ಇಲಾಖೆ. ಒಂದು ಸೀನಿಯಾರಿಟಿ ಲಿಸ್ಟ್ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಅವ್ರ ಕೈಲಿ. ಮತ್ತು 42 ಇಲಾಖೆಯಲ್ಲಿ ನನ್ನ ಜೊತೆ ಕೆಲಸಕ್ಕೆ ಸೇರಿದನು 4 ವರ್ಷಕ್ಕೆ ಮುಂಚೆ ಪ್ರಮೋಷನ್ ಆಗ್ತಾನೆ. ಇಲ್ಲಿ ಗೌರವ ಇಲ್ಲ, ದುಡ್ಡು ಇಲ್ಲ, ಅಧಿಕಾರ ಇಲ್ಲ. ಹೆಂಗ್ರಿ ಕೆಲಸ ಮಾಡಬೇಕು? ಯೋಚನೆ ಮಾಡಬೇಕಲ್ಲ. ಇವ್ರ ಜೊತೆಗೆ ಸೇರಿದ್ರೆ ಕ್ಲಾಸ್ 1 ಆಫೀಸರ್ ಆಗ್ತಾರೆ, ಇವ್ರು ಇಲ್ಲೇ ಇರಬೇಕು. ಇವ್ರು ನೆಕ್ಸ್ಟ್ ಕ್ಯಾಟ್ರಿಗೆ ಹೋಗ್ತಾರೆ, ಇವ್ರು ಇಲ್ಲೇ ಇರಬೇಕು. ಪ್ರಮೋಷನ್ ಇಲ್ಲ, ಇನ್ಕ್ರಿಮೆಂಟು ಇಲ್ಲ, ಗೌರವನೂ ಇಲ್ಲ. ಸೊ ಹಾಗಾಗಿ ಜಿನೇನ್ ಆಗಿರೋದು. ಸೊ ಅವ್ರ ಹೋರಾಟವನ್ನು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಸೊ ಖಂಡಿತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೂಡ ನಾವಿರ್ಬೋದು, ನಮ್ಮ ಜನರಲ್ ಸೆಕ್ರೆಟರಿ ಅವರು ಇರ್ಬೋದು, ಅವ್ರಿಗೆ ಬೆಂಬಲವನ್ನು ಕೂಡ ನಾವು ಕೂಡ ವ್ಯಕ್ತಪಡಿಸ್ತಾ ಇದ್ದೇವೆ. ಪ್ರತಿ ಜಿಲ್ಲೆ ತಾಲೂಕಿನಲ್ಲಿ ಕೂಡ ಅವರ ಜೊತೆ ಕೂಡ ನಾವಿದ್ದೇವೆ. ಯಾಕಂದ್ರೆ ಜಿನೇನ್ ಆಗಿದೆ. ಯಾರು ನಾಳೆ ಮುಖ್ಯಮಂತ್ರಿಗಳು ಕರಿಬೋದು, ಆರೋಗ್ಯ ಸಚಿವರು ಕರಿಬೋದು, ಅಧಿಕಾರಿಗಳು ಕರಿಬೋದು. ನಮ್ಮ ಸ್ಟ್ಯಾಂಡು ಕೂಡ ಇದೇ ಇದೆ. ಯಾಕಂದ್ರೆ ಜಿನೇನ್ ಆಗಿದೆ. ಇದೇನು ಮಾಡೋಕ್ಕಾಗದೇ ಇರುವಂಥ ಕೆಲಸ ಅಲ್ಲ. 40 ಇಲಾಖೆಯಲ್ಲಿ ಮಾಡ್ತಾ ಇದ್ರೆ ನಿಮ್ಮ ಇಲಾಖೆಯಲ್ಲಿ ಯಾಕೆ ಮಾಡ್ಲಿಕ್ಕೆ ಆಗಲ್ಲ? ಇಷ್ಟು ನಮ್ಮ ಚರ್ಚೆ. ಅಲ್ಲಿ ಮಾಡಿಲ್ಲ ಅಂದ್ರೆ ನನಗೆ ಕೇಳ್ತಾ ಇರಲಿಲ್ಲ. ಅಲ್ಲಿ ಕೂಡ ಕಾನೂನು ಇದೆ. ಆ ಥರದ ಒಂದು ಬಹಳಷ್ಟು ಈ ಥರದ ನ್ಯೂನತೆಗಳ ಬಗ್ಗೆ ಕೂಡ ವೈದ್ಯಾಧಿಕಾರಿಗಳ ಸಂಘದವರು ಕೂಡ ಮಾಡಿದ್ದಾರೆ. ಬಹುಶಃ 4 ವರ್ಷದ ಕೆಳಗೆ 2021 ಅನ್ಸುತ್ತೆ, ಅವಾಗ CGHSಗೋಸ್ಕರ ಒಂದು ಸ್ಟ್ರೈಕನ್ನು ಮಾಡಿದ್ರು. ಅವತ್ತಿನ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ರು. ನಾವು ಕೂಡ ಅವ್ರಿಗೆ ಬೆಂಬಲವನ್ನು ಕೊಟ್ಟಿದ್ವಿ. ಅವಾಗ ಇನ್ಸೆಂಟಿವ್ಗಳನ್ನು ಕೊಟ್ಟು ಕೂಡ ಅನುಕೂಲ ಮಾಡಿದ್ದು ಕೂಡ ಹೋರಾಟ ಕೇಳಿದೆ ಮಾಡಿದ್ದಾರೆ. ಸೊ ಖಂಡಿತ ನಾನು ಸರ್ಕಾರಕ್ಕೆ ಈಗಲೂ ಕೂಡ ಆಗ್ರಹ ಪಡಿಸ್ತೇನೆ. ಅವ್ರು ಕೇಳುವಂಥದ್ದು ಜಿನೇನ್ ಆಗಿದೆ. ಸರ್ಕಾರ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಆ ಬೇಡಿಕೆಗಳನ್ನು ಈಡೇರಿಸಬೇಕು. ಸೊ ಇದನ್ನ ಪ್ರತಿಷ್ಠೆಯನ್ನು ಬಿಟ್ಟು ಇಲಾಖೆ ಉಳಿಬೇಕು, ನೌಕರು ಉಳಿಬೇಕು, ಅವಾಗ ಸರ್ವಿಸ್ಗಳು ಸಿಗುತ್ತೆ. ಇಲ್ಲಿ ತೊಂದರೆಗಳನ್ನ ಕೊಟ್ಬಿಟ್ಟು ಅವೈಜ್ಞಾನಿಕ ಯೋಜನೆಗಳನ್ನು ತಗೊಂಬಂದ್ರೆ ಎಲ್ಲೋಗ್ಬೇಕು ನೌಕರರು? ಬಹುಶಃ ಮೊನ್ನೆ ವರ್ಗಾವಣೆ ಮಾಡಿದ್ದಾರೆ, ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಾಧ್ಯಮದಲ್ಲಿ ಬಯಸ್ತಾನೆ, ಬೆಂಗಳೂರಿಂದ ತಗೊಂಡೋಗಿ ಯಾದಗಿರಿಗೆ ಹಾಕಿದ್ರೆ ಇಲ್ಲ ಅವ್ರ ಹೆಂಡತಿ ಅಟ್ಲೀಸ್ಟ್ ತುಮಕೂರ್ಗೆ ಹಾಕೊಡ್ಲಿರಿ, ಖಾಲಿ ಇದೆ, ತಗೊಂಡೋಗಿ ನೀನು ಅಲ್ಲಿಗೆ ಹೋಗ್ಬೇಕು, ಗುಲ್ಬರ್ಗ ಹೋಗ್ಬೇಕು. ಇಲ್ಲಿ 15-20 ವರ್ಷ ಬದುಕು ಕಟ್ಕೊಂಡಿರ್ತಾರೆ. ಏನು ಸಮಸ್ಯೆ? ಸಾಮಾನ್ಯ ಸೀದರ್ಜಿ ನೌಕರರು ರೀ. ಅವ್ರು ನರ್ಸಿಂಗ್ ಆಫೀಸರ್, ಒಬ್ಬ SDA FD ಏನು ಮಾಡ್ಲಿಕ್ಕೆ ಸಾಧ್ಯ? ಯಾರೋ ಡಾಕ್ಟರ್ಗಳು, ದೊಡ್ಡ ಆಫೀಸರ್ಸ್ಗಳು ಹೋಗ್ಲಪ್ಪ. ಇದು ಎಲ್ಲಿದೆ ರೀ? ಇದು ಸಣ್ಣವ್ರಿಗೆಲ್ಲ ಈ ಥರ ಸಿಕ್ಕಾಪಟ್ಟೆ ನೋವುಗಳು ಕೂಡ ಇಲಾಖೆಯಲ್ಲಿ ಆಗಿದೆ. ಪ್ರತಿದಿನ ಕೂಡ ಅವ್ರ ಮೇಲೆ ಗದಪ್ರಹಾರಗಳು ಆಗ್ತಿದೆ. ಅವರು ಒಂದು ಲೆವೆಲ್ವರೆಗೆ ಯೋಚನೆ ಮಾಡಿದ್ದಾರೆ. 2 ವರ್ಷದಿಂದ ತಡೆಯೋಕ್ಕಾಗದೆ ಇವತ್ತು ಅದು ಬ್ಲಾಸ್ಟ್ ಆಗಿ ಈ ಹಂತಕ್ಕೆ ಕೂಡ ಬಂದಿದೆ. ಹಾಗಾಗಿ ಮಾಧ್ಯಮದವ್ರಿಗೆ ವಿನಂತಿ ಮಾಡ್ಕೊಳ್ತಾನೆ, ನಾವು ಇಂಟರ್ವ್ಯೂನ್ ಆಗ್ತೇವೆ, ನಾವು ಕೂಡ ಸಪೋರ್ಟ್ ಮಾಡ್ತೇವೆ. ಸುಮ್ಮನೆ ಮಾಡ್ಲಿಕ್ಕೆ ಬರಲ್ಲ. ಜಿನೇನ್ ಆಗಿದೆ. ಸುಮ್ಮನೆ ಸರ್ಕಾರಿ ನೌಕರ ಸಂಘ ಹೆಂಗೆಂಗೋ ಸಪೋರ್ಟ್ ಮಾಡ್ಲಿಕ್ಕೆ ಹೋಗಲ್ಲ. ನಾನು 3 ಸಭೆಯಲ್ಲಿ ಹೋಗಿದ್ದೇನೆ, ಅವರು 10 ಸಭೆ ಮಾಡಿದ್ದಾರೆ. ರಿಸಲ್ಟ್ ಶೂನ್ಯ. ಆ ಡಿಮ್ಯಾಂಡ್ ಹಂಗೆ ಇದೆ ಅಷ್ಟೇ. ಇದೇನು ಆಗದೇ ಇರೋಂಥ ಸಮಸ್ಯೆ ಅಲ್ಲ.
ಯಾಕಾಗ್ತಿಲ್ಲೋ ಗೊತ್ತಿಲ್ಲ. ಬಹುಶಃ ಡಿಮ್ಯಾಂಡ್ ಹೇಳಕ್ ಶುರು ಆದ್ಮೇಲೆ 3 ಜನ ಕಮಿಷನರ್ ಚೇಂಜ್ ಆದ್ರು, 3 ಜನ ಡೈರೆಕ್ಟರ್ ಚೇಂಜ್ ಆದ್ರು, 4 ಜನ ಪ್ರಿನ್ಸಿಪಲ್ ಸೆಕ್ರೆಟರಿ ಚೇಂಜ್ ಆದ್ರು. ಏನ್ ಮಾಡ್ಬೇಕು ಯೋಚನೆ ಮಾಡಿ. ಆಗುತ್ತೆ ಅನ್ಬೇಕು. ಆಗಲ್ಲ ಅಂದ್ರೆ ಆಗಲ್ಲ ಅಂತ ಎಂಡೋರ್ಸ್ಮೆಂಟ್ ಕೊಡ್ಲಿ, ಏನು ತಕರಾರಿಲ್ಲ. ಕೊಡೋಂಗೂ ಇಲ್ಲ, ಮಾಡಂಗೂ ಇಲ್ಲ, ಪ್ರೊಸೀಡಿಂಗ್ ಮಾಡಂಗಿಲ್ಲ, ಆರ್ಡರ್ ಮಾಡೋಂಗಿಲ್ಲ. ಸೊ ಹೀಗಾಗಿ ನಾನು ಕೂಡ ತುಂಬಾ ಹತ್ತಿರದಿಂದ ಗಮನಿಸಿದ್ದೇನೆ. ಜಿನೇನಾಗಿರೋ ಬೇಡಿಕೆಗೆ ಸರ್ಕಾರ ಇರ್ಬೋದು, ಮುಖ್ಯ ಕಾರ್ಯದರ್ಶಿಗಳಿರ್ಬೋದು, ಸಂಬಂಧಪಟ್ಟಂಥ ಸಚಿವರು ಇರ್ಬೋದು, ಮಧ್ಯಪ್ರವೇಶ ಮಾಡಿ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು. ಮನೆ ವೈದ್ಯಾಧಿಕಾರಿಗಳು ಮೀಟಿಂಗ್ ಕರೆದು ಅವ್ರು ಬಾಯ್ಕಟ್ ಮಾಡಿದ್ದಾರೆ ಮೀಟಿಂಗನ್ನು. ಸೊ ಇದು ಎರಡನೇ ಸ್ಟೆಪ್. ಹಾಗಾಗಿ 11ರಿಂದ ಇದು ತೀವ್ರವಾಗ್ತದೆ, ನಾಗರಿಕರಿಗೆ ನೋವುಗಳಾಗ್ತದೆ, ಸಮಸ್ಯೆ ಆಗ್ತದೆ. ಅದಕ್ಕೆ ಯಾರು ತಪ್ಪು ಮಾಡಿದ್ರೆ ಅವ್ರು ಹೊಣೆ ಹೊರಬೇಕಾಗ್ತದೆ. ಇದು ಹೊಣೆ ಹೊರಬೇಕಾಗಿರೋದು ಯಾರು? ಇಲಾಖೆ ಮುಖ್ಯಸ್ಥರು. ಹಾಗಾಗಿ ಸೊ ಅದಕ್ಕೆ ಕೂಡ ನಾವು ಸಂಪೂರ್ಣವಾಗಿರುವಂಥ ಸಹಕಾರವನ್ನು ಕೊಡ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ಹೇಳ್ತಾ, ತಮ್ಮ ಮಾಧ್ಯಮದಲ್ಲಿ ಬಹುಶಃ ಇನ್ನು ವ್ಯಾಪಕವಾಗಿ ಆಗ್ತದೆ. ಅವರೆಲ್ಲ ಸ್ಟೇಜ್ ವೈಸ್ ಏನೇನು ಮಾಡಬೇಕು ಅನ್ನೋದನ್ನು ಮಾಡಿದ್ದಾರೆ. ಜಿಲ್ಲೆಗಳ ಮೀಟಿಂಗ್, ತಾಲೂಕಲ್ಲಿ ಮೀಟಿಂಗ್. ಹಾಗಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆಗಳು, ಜಿಲ್ಲಾ ಆಸ್ಪತ್ರೆಗಳು ಎಲ್ಲೆಲ್ಲೂ ಕೂಡ ಸರ್ವಿಸಸ್ಗಳು ಸಿಗಲ್ಲ ಅಂದರೆ ನಾಗರಿಕರ ಮೇಲೆ ಕೆಟ್ಟ ಅಭಿಪ್ರಾಯ ಬರ್ತದೆ. ಸರ್ಕಾರ ಮಧ್ಯಪ್ರವೇಶ ಮಾಡಿ ಬೇಡಿಕೆ ಈಡೇರಿಸಬೇಕು ಅನ್ನುವಂಥದ್ದು ನನ್ನ ರಾಜ್ಯ ಸರ್ಕಾರಿ ನೌಕರ ಸಂಘದ ಆಗ್ರಹ ಆಗಿದೆ ಅನ್ನೋದನ್ನು ಕೂಡ ಹೇಳಿ ಬಯಸ್ತೇನೆ. ಅನಿವಾರ್ಯ